ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ವಿಚಾರ. ನಾನು ನಿಮ್ಮ ಚೇತನ್. ವೀಕ್ಷಕರೇ, ಪ್ರಶ್ನೆ ಮಾಡುವುದು ಪ್ರತಿಯೊಬ್ಬರ ಹಕ್ಕು. ಅದು ಚಿಕ್ಕವರಾಗಿರ್ಲಿ ಅಥವಾ ದೊಡ್ಡವರಾಗಿರ್ಲಿ, ಪ್ರಶ್ನೆ ಮಾಡುವುದು ಪ್ರತಿಯೊಬ್ಬರ ಹಕ್ಕು. ಕೀರ್ತಿ ಚಿಕ್ಕದಾದ್ರೂ ಮೂರ್ತಿ ಮಾತ್ರ ದೊಡ್ಡದು. ಒಬ್ಬ ಚಿಕ್ಕ ಬಾಲಕ, 6 ವರ್ಷದ ಬಾಲಕ ಬಿಹಾರವನ್ನೇ ನಡುಗಿಸುವಂತ ರೀತಿ ಅಥವಾ ಬಿಹಾರದ ದೊಡ್ಡ ದೊಡ್ಡ ರಾಜಕಾರಣಿಗಳನ್ನೇ ತಲೆ ತಗ್ಗಿಸುವಂತ ರೀತಿ ಇಡೀ ಪೊಲೀಸ್ ವ್ಯವಸ್ಥೆಗೆ ಒಂದು ಚಾಲೆಂಜ್ ಹಾಕಿ, ಜೊತೆಗೆ ಅಲ್ಲಿನ ಸ್ವತಃ ಮುಖ್ಯಮಂತ್ರಿಗಳೇ ರಾಜೀನಾಮೆ ಕೊಡುವ ಸ್ಥಿತಿಯಲ್ಲಿ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಮಾಡಿ ಒಂದು ಹೋರಾಟದ ಮೂಲಕ ಸಂಚಲನ ಮೂಡಿಸಿರುವಂಥದ್ದು. ಆ ಯಾವ ಸುದ್ದಿ, ಆ ಯಾವ ವಿದ್ಯಾರ್ಥಿ ಅಥವಾ ಯಾವ ಬಾಲಕ ಅಂತ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬನ್ನಿ. ವೀಕ್ಷಕರೇ, ಬಿಹಾರದಲ್ಲಿ ನಡೀತಿರುವಂತ ಏನು ಪಾಟ್ನಾ ಅಂತ ಒಂದು ನಗರದಲ್ಲಿ ಈಗಾಗಲೇ ಒಂದು ವಿದ್ಯಾರ್ಥಿಯ ಪ್ರತಿಭಟನೆ ನಡೆದಿತ್ತು. ಅದು ಯಾವುದಕ್ಕೆ ಸಂಬಂಧಪಟ್ಟಂತ ಅಂದ್ರೆ ಏನು ಈ ಪರೀಕ್ಷೆಗಳ ಅಕ್ರಮ ಕುರಿತಂತೆ ಒಂದಿಷ್ಟು ಲೋಪದೋಷಗಳು ಕಂಡು ಬಂದಿದೆ ಅಂತ ಬಿಹಾರದ ಪಾಟ್ನಾದಲ್ಲಿ ಒಂದಿಷ್ಟು ಪರೀಕ್ಷೆಗೆ ಕುರಿತಂತೆ ಅಲ್ಲಿನ ಜೆನ್ಜಿ ಯುವಕರು ಪ್ರತಿಭಟನೆ ಮಾಡ್ತಿದ್ರು. ಆ ಪ್ರತಿಭಟನೆಯಲ್ಲಿ ಏನು ಬಿಹಾರದ ಒಂದು ಯಾವುದೋ ಒಂದು ಕೇರಿಯಲ್ಲಿ 1ನೇ ಕ್ಲಾಸ್ನ ಒಬ್ಬ ವಿದ್ಯಾರ್ಥಿ ಬ್ಯಾಗ್ ಅನ್ನು ಹಾಕೊಂಡು ಒಂದು ಸಂವಿಧಾನ ಪುಸ್ತಕ ಹಿಡ್ಕೊಂಡು ಆ ವಿದ್ಯಾರ್ಥಿಗಳ ಜೊತೆ ಪ್ರತಿಭಟನೆಯಲ್ಲಿ ಈ ಬಾಲಕ 1ನೇ ತರಗತಿ ಬಾಲಕ, 6 ವರ್ಷದ ಬಾಲಕ ಪ್ರತಿಭಟನೆ ಕೂತಿರ್ತಾನೆ. ಅದೇ ಸಂದರ್ಭದಲ್ಲಿ ಪೊಲೀಸರು ಬಂದು ಒಂದು ಆದೇಶದ ಮೂಲಕ ಇಲ್ಲಿ ಪ್ರತಿಭಟನೆ ಮಾಡಂಗಿಲ್ಲ ಅಂತ ಒಂದಿಷ್ಟು ಅಲ್ಲಿನ ಘರ್ಷಣೆ ನಡೆಯುತ್ತೆ. ಪೊಲೀಸರು ಮತ್ತು ವಿದ್ಯಾರ್ಥಿಗಳ ನಡುವೆ ವಾಗ್ವಾದಗಳು ನಡೆಯುತ್ತೆ. ಅದೇ ವೇಳೆ ಸಂದರ್ಭದಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳೇ ಪೆಟ್ಟಾಗಿರುವಂತದ್ದು ನಡೆಯುತ್ತೆ. ಆ ಸಂದರ್ಭದಲ್ಲಿ ಆ ಬಾಲಕ, 6 ವರ್ಷದ ಬಾಲಕ SP ಅವ್ರಿಗೆ ಪ್ರಶ್ನೆ ಮಾಡೋದಕ್ಕೆ ಮುಂದಾಗ್ತಾನೆ. ನಿಮಗೆ ಅಧಿಕಾರ ಕೊಟ್ಟವ್ರು ಯಾರು ಹೊಡೆಯಕ್ಕೆ? ನಿಮಗೆ ಅಧಿಕಾರ ಕೊಟ್ಟವ್ರು ಯಾರು ಹೊಡೆಯಕ್ಕೆ? ನೀವು ಇವ್ರ ಮೇಲೆ ಹೊಡೆದಿರೋದಕ್ಕೆ ಅಟೆಂಪ್ಟ್ ಟು ಮರ್ಡರ್ ಅಂದ್ರೆ ನೀವು ಅರ್ಧ ಕೊಲೆ ಮಾಡೋ ರೀತಿಯಲ್ಲಿ ಮಾಡಿದ್ದೀರಾ ಅಂತ ಒಂದಿಷ್ಟು SP ಅವ್ರಿಗೆ ಕ್ವಶನ್ ಮಾಡಿರುವಂತದ್ದು. ಅಂದ್ರೆ ಯುವಕನ ಪ್ರಶ್ನೆ ಯಾವ ರೀತಿ ಇತ್ತು ಅಂದ್ರೆ ಇಡೀ ಪೊಲೀಸರಿಗೆ ಒಂದು ರೀತಿಯಲ್ಲಿ ಚಾಲೆಂಜ್ ಆಯಿತು ಈ ಹುಡುಗ ಅಂತ. ಇನ್ನೊಂದೇನು ಅಂದ್ರೆ ಅಲ್ಲಿನ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಥವಾ ರಾಜಕಾರಣಿಗಳು, ಬಿಹಾರದ ಮುಖ್ಯಮಂತ್ರಿ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಈಗ ಉದ್ಭವ ಆಗಿರುವಂತದ್ದು. ಆ ರೀತಿಯ ಘರ್ಷಣೆ ಉಂಟಾಗಿದೆ. ಒಬ್ಬ ಬಾಲಕನನ್ನು ಅಲ್ಲಿಂದ ಕರೆತಂದು ಇಲ್ಲಿನ ಪ್ರತಿಭಟನೆ ಹೋರಾಟಕ್ಕೆ ನೀನು ಏನಕ್ಕೆ ಬಂದೆ ಅಂತ ಒಂದಿಷ್ಟು ಆ ಯುವಕನನ್ನು ಪೊಲೀಸ್ ಸ್ಟೇಷನ್ ಕರೆತರ್ತಾರೆ. ಆ ಸಂದರ್ಭದಲ್ಲಿ ಏನ ಬಾಲಕನ ತಂದೆ ತಾಯಿ ಇರ್ತಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲೊಂದಿಷ್ಟು ಘರ್ಷಣೆ ನಡೆಯುತ್ತಂತೆ. ಏನೋ ನೀನು ಬಾಲಕನ, ನಿಮ್ಮ ಮಗನ ಏನಕ್ಕೆ ಇಲ್ಲಿ ಪ್ರತಿಭಟನೆ ಕರೆಸಿದಿರ, ಚಿಕ್ಕ ಹುಡುಗನ ಅಂತ ಹೇಳ್ತಾರೆ. ಅಲ್ಲೇ ಆ ತಾಯಿಗೇನೋ ಹೊಡೆದಿರುವಂಥದ್ದು ಒಂದಿಷ್ಟು ಮಾಹಿತಿ ಇರುವಂಥದ್ದು. ಬಟ್ ಇಲ್ಲಿ ಮಾರಲ್ ಆಫ್ ದ ಸ್ಟೋರಿ ಏನಿರುವಂಥದ್ದು, ಒಬ್ಬ 1ನೇ ತರಗತಿ ಒಬ್ಬ ಹುಡುಗ, 6 ವರ್ಷದ ಬಾಲಕ ಒಂದು ಸಂವಿಧಾನವನ್ನ ಪುಸ್ತಕ ಹಿಡ್ಕೊಂಡು ಮಾತನಾಡುವ ಹಕ್ಕು, ಸ್ವತಂತ್ರ ನಮಗಿದೆ. ಭಾರತ ಸಂವಿಧಾನವನ್ನು ಬರೆದಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆ ಮಾತನಾಡಲು ಹಕ್ಕು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಮಾತಾಡ್ತೀನಿ, ನಾನು SP ಅವರಿಗೆ ಪ್ರಶ್ನೆ ಮಾಡ್ತೀನಿ. ಈ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಅಂತ ಒಂದು ಚಾಲೆಂಜ್ ಆಗಿ ತಗೊಂಡು ಪ್ರತಿಭಟನೆಗೆ ಬರ್ತಾನಲ್ಲ, ಅದು ಯುವಕನ ಒಂದು ಧೈರ್ಯ, ದಿಟ್ಟತನ ಅಂತ ಹೇಳ್ಬೋದು. ಯಾರೋ ಒಬ್ಬ ಕೊಟ್ಟಿರುವಂತದ್ದಲ್ಲ, ಸ್ವತಂತ್ರ ಸಂವಿಧಾನದಲ್ಲಿ ಇರುವಂತದ್ದನ್ನು ನಾವು ಪಡೆದಿರ್ತೀವಿ ಅಂತ ಇರುವಂತಹ ಆ ಬಾಲಕನ ಚಾಲೆಂಜ್ ಅಂದ್ರೆ ಬಿಹಾರಕ್ಕೆ ಒಂದು ದೊಡ್ಡ ರೀತಿಯಲ್ಲಿ ಸಂಚಲನ ಮೂಡಿಸಿದನಲ್ಲ ಆ ಬಾಲಕ. ಆ ಧೈರ್ಯಕ್ಕೆ ಮೆಚ್ಚಲೇಬೇಕು ಯಾವ ರೀತಿ ಇದೆ ಆ ಬಾಲಕ ಅಂತ. ಬಟ್ ಆದ್ರೆ ನಮ್ದೊಂದು ಪ್ರಶ್ನೆ ಏನು ಅಂದ್ರೆ, ನಾವು ಒಂದಿಷ್ಟು ಈಗಿನ ಜನರೇಷನ್ ಅವ್ರು ಏನಾಗ್ಬಿಟ್ಟಿದ್ದೀರಿ, ನಮ್ಗೆ ಯಾಕೆ ಅಂತ ಒಂದಿಷ್ಟು ಯುವಕರು ಇದಾಗ್ಬಿಟ್ಟಿದೀವಿ, ನಮ್ಗೆ ಇದಕ್ಕೂ ಸಂಬಂಧ ಇಲ್ಲ ಅಂತ, ನಾವು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳೋದು ಬೇಡ, ನಮ್ದು ಆರಾಮಾಗಿರ್ತೀವಿ ಅಂತ. ಆದ್ರೆ ಪ್ರಶ್ನೆ ಮಾಡಿ ಈ ರೀತಿಯನ್ನ ಉತ್ತರ ಕಡ್ಕೊಳ್ಳೋದಿದೆಯಲ್ಲ, ಶಾಲೆಯಿಂದ ಬಂದಿರುತ್ತಲ್ಲ, ನಾವು ಪ್ರಶ್ನೆ ಕೇಳಿ ಉತ್ತರ ಪಡ್ಕೊಳ್ಳೋದು, ಅದು ಆ ಬಾಲಕನಲ್ಲಿ ಇರುವಂಥದ್ದು. ನಾವು ಈಗಿನ ಕಾಲದಲ್ಲಿ ಸ್ಕೂಲಲ್ಲಿ ಪಾಠ ಮಾಡಬೇಕಾದ್ರೆ ನಾವು ಪ್ರಶ್ನೆಗಳೇ ಮಾಡಲ್ಲ, ಆ ರೀತಿ ಆಗ್ಬಿಟ್ಟಿದ್ದೀವಿ. ಅದೇ ಅಲ್ವಾ ಅತಿ ಹೆಚ್ಚು IAS IPS ಬರ್ತಿರೋದು ಈ ಬಿಹಾರದಿಂದ ಮೂಲಕ. ಅಂದ್ರೆ ವಿದ್ಯಾರ್ಥಿಗಳ ಮನಸ್ಥಿತಿ ಹಂಗಿದೆ, ವಿದ್ಯಾರ್ಥಿಗಳ ಓದುವ ಜ್ಞಾನ ಹಂಗಿದೆ. ಇತರೆ ರಾಜ್ಯಗಳು ನೋಡಿದಾಗ ಅದು ಅಷ್ಟಕ್ಕಷ್ಟೇ ಇರುವಂತದ್ದು. ಯಾಕೆ ಬಿಹಾರದಿಂದನೇ ಎಷ್ಟೋ ಜನ IAS IPS ಈ ತರದ್ರಲ್ಲಿಂದಲೇ ಬರ್ತಾರೆ? ಅವರ ಬುದ್ಧಿಶಕ್ತಿ ಆ ರೀತಿ ಇರುತ್ತೆ ಅಂದ್ರೆ ಆ ರೀತಿಯಲ್ಲಿ ಓದಿರ್ತಾರೆ, ಆ ರೀತಿಯಲ್ಲಿ ಮುಂದಿರ್ತಾರೆ. ನಮ್ಮವ್ರು ಏನು ಇಲ್ವಲ್ಲ. ಇರುವಂತ ವ್ಯತ್ಯಾಸಗಳು ಕಂಡು ಬಂದಿರುವಂಥದ್ದು, ಇಲ್ಲಿ ಯಾವುದೇ ಭೇದ ಮಾಡ್ತಿಲ್ಲ, ಇರುವಂತ ವ್ಯತ್ಯಾಸಗಳು. ಒಬ್ಬ ಬಾಲಕ ಆ ಪ್ರಶ್ನೆಗೆ ಯಾವ ರೀತಿ ಉತ್ತರ ಕೊಟ್ಟ, ಯಾವ ರೀತಿ ಪ್ರಶ್ನೆ ಮಾಡ್ದ ಪೊಲೀಸರಿಗೆ ಅಂತ ಇರುವಂಥದ್ದು. ಇದು ಇದೆ ಇವತ್ತಿನ ಸುದ್ದಿಗೆ ಸಂಬಂಧಪಟ್ಟಂತೆ ಇರುವಂಥದ್ದು. ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ. ಸುದ್ದಿ ನಮ್ಮದು, ವಿಚಾರ ನಿಮ್ಮದು. ನಮಸ್ಕಾರ.